ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡಿ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ದೇವರ ಕೃಪೆಯಿಂದ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬುತ್ತಾ ಇದ್ದೇನೆ. ನಿಮ್ಮೆಲ್ಲ ಪ್ರಾರ್ಥನೆ ಪ್ರೋತ್ಸಾಹಕ್ಕಾಗಿ ನಿಮಗೆ ಧನ್ಯವಾದಗಳು. ಇವತ್ತು ಕೂಡ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಝೀಕಿಯಲ್ ಪ್ರವಾದನ ಗ್ರಂಥ 47ನೇ ಅಧ್ಯಾಯ 5ನೇ ವಾಕ್ಯ. ಎಝೀಕಿಯಲ್ ಚಾಪ್ಟರ್ 47 ವರ್ಸ್ 5. ಅವನು ಮತ್ತೆ 1000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು. ದಾಟಲಾಗದ ತೊರೆಯಾಗಿತ್ತು. ಹಾಲೆಲೂಯ. ನೋಡಿ, ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ, ಪವಿತ್ರ ಆತ್ಮನು ಇವತ್ತು ನನ್ನ ಸಂಗಡ ಮಾತನಾಡಿ ತಿಳಿಸುವಂತಹ ಕಾರ್ಯ ಇದು. ಯಾವುದೆಂದರೆ, ಈ ವರ್ಷದಲ್ಲಿ ನಮ್ಮ ಆತ್ಮಿಕ ಜೀವನ, ನಮ್ಮ ಆತ್ಮಿಕ ಮಟ್ಟ, ಮೆಷರ್, ಅಳತೆ ಯಾವ ರೀತಿಯಾಗಿ ಬದಲಾಗಬೇಕು, ಈ ರೀತಿಯಾಗಿ ಬದಲಾಗುವಾಗ ನಮ್ಮ ಜೀವನ ಯಾವ ರೀತಿಯಾಗಿ ಈ ವರ್ಷದಲ್ಲಿ ನಾವು ಉಪಯುಕ್ತವಾಗಿಯೂ ಶಕ್ತಿಯುತವಾದ ಒಂದು ಜೀವನವನ್ನು, ದೇವರೊಟ್ಟಿಗೆ ಒಂದು ಜೀವನ, ದೇವರ ಉದ್ದೇಶವನ್ನು ಪೂರೈಸುವ ಒಂದು ಜೀವನವನ್ನು ನಾವು ಮಾಡಬಹುದು. ಹಾಲೆಲೂಯ. ಪವಿತ್ರಾತ್ಮನು ಪ್ರೇರೇಪಿಸಿದ ಕಾರ್ಯವನ್ನು ನಾನು ನಿಮಗೆ ಹೇಳಲು ಇಷ್ಟಪಡುತ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ನಾನು ಓದುವಾಗ ಇದನ್ನು ಗಮನಿಸಿರಿ. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ಹಾಲೆಲೂಯ. ಇದು ಎಂಥ ಒಂದು ಮಟ್ಟ, ಒಂದು ಮೆಷರ್ ಎಂಬುದಾಗಿ ನೋಡುವಾಗ ನನ್ನಿಂದ ದಾಟಲಾಗದ ಒಂದು ತೊರೆಯಾಗಿತ್ತು. ಮೊದಲು ನೋಡುವಾಗ ನೀರು ನೋಡುತ್ತಾ ಇದ್ದೇವೆ. ಹಾಲೆಲೂಯ. ನೀರು ಹರಿಯುತ್ತಾ ಇತ್ತು ಎಂಬುದಾಗಿ. ಆ ಹರಿಯುತ್ತಾ ಇದ್ದ ನೀರು ಒಂದು ನದಿಯಾಗಿ ಬದಲಾಗುತ್ತಾ ಇದೆ. ಹಾಲೆಲೂಯ. ಓ ಹಾಲೆಲೂಯ. ಎಝೀಕಿಯಲ್ ಒಂದು ದರ್ಶನದಲ್ಲಿ ನೋಡುತ್ತಾ ಇದ್ದಾನೆ. ಅವನನ್ನು ಒಂದು ದೇವದೂತನು ಯಾವ ರೀತಿಯಾಗಿ 1000 ಮೊಳ ಅಳೆದು ಕರ್ಕೊಂಡು ಹೋಗುತ್ತಾ ಇದ್ದಾನೆ. ಆ ನೀರು ಎಲ್ಲೆಲ್ಲ ಹರಿಯುತ್ತಾ ಇದೆಯೋ ಆ ಮಾರ್ಗದಲ್ಲಿ ದಾಟಿಸುತ್ತಾ ಇರುವಾಗ ನೋಡಿರಿ, ಅಲ್ಲಿ ಬರೆಯಲ್ಪಟ್ಟಿದೆ. ಇಡೀ ಅಧ್ಯಾಯ ಓದುವಾಗ ಮೊದಲು ಕಾಲಷ್ಟು ಇತ್ತು, ಆಮೇಲೆ ಆ್ಯಂಕಲ್ ಡೀಪ್, ನೆಕ್ಸ್ಟು ಮೊಣಕಾಲಷ್ಟು, ಆಮೇಲೆ ಅಲ್ಲೆಲ್ಲ ಸೊಂಟದ ಅಷ್ಟು ನೀರು ತುಂಬುತ್ತಾ ಇತ್ತು, ಏರುತ್ತಾ ಇತ್ತು. ಈಗ ನೋಡುವಾಗ ಅದು ದಾಟಲಾರದ, ಅಂದರೆ ಈಜಾಡುವಷ್ಟು. ಅಲ್ಲೆಲ್ಲೂಯ್ಯ. ಈಜಾಡುವಷ್ಟು ಅಂದರೆ ನನ್ನ ಕಂಟ್ರೋಲ್, ನನ್ನ ಬಾಡಿ ಮೇಲೆ ನನ್ನ ಕಂಟ್ರೋಲ್ ತಪ್ಪಿ ನಾನು ಈಜಾಡುತ್ತಾ ತೇಲಾಡುತ್ತಾ ಇದ್ದೆ. ಅಷ್ಟರ ಮಟ್ಟಿಗೆ ನೀರಿನ ಮಟ್ಟ ಏರುತ್ತಾ ಪ್ರವಾಹವಾಗುತ್ತಾ ಇತ್ತು. ಅಲ್ಲೆಲ್ಲೂಯ್ಯ. ಪವಿತ್ರಾತ್ಮನ ಪ್ರವಾಹ, ಪವಿತ್ರಾತ್ಮನ ಏರುವಿಕೆ, ಪವಿತ್ರಾತ್ಮನ ಕಂಟ್ರೋಲ್ ನಮ್ಮ ಜೀವನದಲ್ಲಿ ಈ ರೀತಿ ಇರಬೇಕು. ಈ ವರ್ಷದಲ್ಲಿ ದೇವರು ನಮ್ಮನ್ನು ತುಂಬಿಸಲು ಇಷ್ಟಪಡುತ್ತಾ ಇದ್ದಾರೆ. ನಾವು ಕಾಲು ಮಟ್ಟ, ಮೊಣಕಾಲು ಮಟ್ಟ, ಸೊಂಟದ ಮಟ್ಟ ಇದ್ದಿದ್ದು ಸಾಕು. ಇಷ್ಟ ಅಳತೆಯಲ್ಲಿ ಇದ್ದು ಜೀವನ ಮಾಡಿದ್ದು ಸಾಕು, ಸೇವೆ ಮಾಡಿದ್ದು ಸಾಕು. ಹಾಲೆಲೂಯ. ಬದುಕಿದ್ದು ಸಾಕು. ಅಲ್ಲಿ ಈಜಾಡುವಷ್ಟು ಪ್ರವಾಹ, ನದಿಯ ಹಾಗೆ. ಹಾಲೆಲೂಯ. ಲೈಕ್ ಅ ರಿವರ್, ದ ವಾಟರ್ ಚೇಂಜ್ಡ್ ಇಂಟು ಅ ಫ್ಲೋಯಿಂಗ್ ರಿವರ್. ಹಾಲೆಲೂಯ. ಇದು ಒಂದು ಬೆಳವಣಿಗೆ, ಇದು ಒಂದು ಅನುಭವ, ಆತ್ಮಿಕ ಅನುಭವ. ಈ ಅನುಭವ ಈ ಹೊಸ ವರ್ಷದಲ್ಲಿ ದೇವರು ನಿಮಗೆ ಕೊಡುವುದಕ್ಕಾಗಿ ಕಾದಿದ್ದಾರೆ. ಅದನ್ನು ಹೊಂದಿಕೊಳ್ಳುವುದಕ್ಕೆ ನೀವು ರೆಡಿಯಾಗಿದ್ದೀರಾ? ಹಾಲೆಲೂಯ. ದೇವರೇ, ಆ ಆಳಕ್ಕೆ ನನ್ನನ್ನು ಕರ್ಕೊಂಡು ಹೋಗು. ನನ್ನ ಮೊಣಕಾಲು, ನನ್ನ ಸೊಂಟದ ಅನುಭವ ಸಾಕು ದೇವರೇ. ಅಯ್ಯ, ನನ್ನನ್ನು ನೀನು ಹಾಲೆಲೂಯ ಪ್ರವಾಹದಲ್ಲಿ ಕೊಂಡೊಯ್ಯುವ ಹಾಗೆ. ಒಂದು ಪ್ರವಾಹ ಒಂದು ವ್ಯಕ್ತಿಯನ್ನು ಅದು ಎತ್ತಿಕೊಂಡು ಹೋಗುತ್ತದೆ. ಹಾಲೆಲೂಯ. ಗಮನವಾಗಿ ಈ ಅಧ್ಯಾಯವನ್ನು ನೀವು ಓದಿ ನೋಡ್ರಿ. ದೇವರಾತ್ಮನು ನಿಮ್ಮ ಸಂಗಡ ಕೂಡ ಮಾತನಾಡುವರು. ಹಾಲೆಲೂಯ. ಅದು ಆತನಿಂದ ಆಗಲಿಲ್ಲ, ಆತನ ಕಂಟ್ರೋಲ್ ಹೋಯಿತು. ಈಗ ಆ ನದಿ ಅವನನ್ನು ಕರ್ಕೊಂಡು ಹೋಗುತ್ತಾ ಇದೆ. ಇಂತಹ ಪರಿಶುದ್ಧಾತ್ಮನು ನಮ್ಮನ್ನು ಕರ್ಕೊಂಡು ಹೋಗಬೇಕು ಈ ವರ್ಷದಲ್ಲಿ. ಹಾಲೆಲೂಯ. ಹಳೆಯ ಒಂದು ಮೆಷರ್, ಹಳೆಯ ಒಂದು ಅನುಭವಗಳು ಮುಗಿದು ಹೊಸ ಅನುಭವ. ಹಾಲೆಲೂಯ. ತೇಲಾಡುವ ಅನುಭವ. ನೋಡಿ, ಆ ದೇವದೂತನ ಅವನನ್ನು ಸುತ್ತಿಸಿ ಇಸ್ ಬ್ರಿಂಗಿಂಗ್ ಹಿಮ್ ಔಟ್. ಹಾಲೆಲೂಯ. ಆತನು ಕರ್ಕೊಂಡು ಬಂದನೆಂಬುದಾಗಿ ನೋಡ್ತಾ ಇದ್ದೇವೆ. ಹೊರಗಡೆ ಕರ್ಕೊಂಡು ಬಂದನು, ಸುತ್ತಿಸಿ ಕರ್ಕೊಂಡು ಬಂದನು. ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸುತ್ತಾ ಇದ್ದಾನೆ? ಹಾಲೆಲೂಯ. ನದಿ. ಟಿಲ್ ಯು ಬಿಕಮ್ ಅ ರಿವರ್. ವೆನ್ ಯು ಬಿಕಮ್ ಅ ರಿವರ್, ಹಾಲೆಲೂಯ,
ಓ ಹಾಲೆಲುಯ್ಯ, ಯು ವಿಲ್ ಸಿ ದ ಡಿಫ್ರೆನ್ಸ್. ಅಲ್ಲಿ ನೋಡಿರಿ, ನೋಡುವಾಗ ಕೆಳಗಡೆ ರಾಶಿ ರಾಶಿಯಾದ ಮೀನುಗಳು, ಹಾಲೆಲುಯ್ಯ, ಸಿಹಿಯಾದ ಹಣ್ಣುಗಳನ್ನು ಕೊಡುವ ವೃಕ್ಷಗಳು, ಹಾಲೆಲುಯ್ಯ. ದೆರ್ ಇಸ್ ಸ್ವೀಟ್ನೆಸ್, ದೆರ್ ಇಸ್ ಹಾರ್ವೆಸ್ಟ್, ದೆರ್ ಇಸ್ ಬ್ಲೆಸ್ಸಿಂಗ್, ಹಾಲೆಲುಯ್ಯ. ಇಂತಹ ಒಂದು ತಿರುವು, ಇಂಥ ಒಂದು ಬೆಳವಣಿಗೆ, ಇಂಥ ಒಂದು ಮಟ್ಟಕ್ಕೆ ಪವಿತ್ರಾತ್ಮನು ಹೋಗು ಎಂಬುದಾಗಿ ಒತ್ತಾಯ ಮಾಡುತ್ತಾ ಇದ್ದಾರೆ. ಈ ವರ್ಷ ತೀರ್ಮಾನ ಮಾಡಿರಿ, ಹಲ್ಲೆಲೂಯಾ, ಲಾರ್ಡ್ ಇನಫ್ ಲಾರ್ಡ್, ನಾನು ಆ್ಯಂಕಲ್ ಡೀಪ್, ಹಿಪ್ ಡೀಪ್, ನೀ ಡೀಪ್ ನನಗೆ ಸಾಕು. ಲೆಟ್ ಇಟ್ ಫಿನಿಶ್ ಲಾರ್ಡ್, ಲೆಟ್ ಇಟ್ ಸ್ಟಾಪ್, ಲೆಟ್ ಮೀ ಓವರ್ಫ್ಲೋ, ಲೆಟ್ ಮೀ ಬಿಕಮ್ ಅ ರಿವರ್ ಆಫ್ ದಿ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ಲೆಟ್ ಮೀ ಬಿಕಮ್, ಹಲ್ಲೆಲೂಯಾ, ದ ಪವರ್, ಹಲ್ಲೆಲೂಯಾ, ದ ಪವರ್, ನನ್ನ ಒಂದು ಪವರ್ ತುಂಬಿದ ಒಂದು ನದಿಯಾಗಿ ನನ್ನನ್ನು ಬದಲಿ ಮಾಡು ಸ್ವಾಮಿ. ಹಾಲೆಲುಯ್ಯ, ಓ ಹಾಲೆಲುಯ್ಯ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ತುಂಬಿಸುತ್ತಾ ಇದ್ದಾರೆ. ಎಜೀಕಿಯಲನ್ನು ಕರ್ಕೊಂಡು ಹೋದ ಅದೇ ದೇವರು ನಿಮ್ಮನ್ನು ಕರ್ಕೊಂಡು ಹೋಗುತ್ತಾರೆ. ಪವಿತ್ರಾತ್ಮರು ನಿಮ್ಮನ್ನು ಕರ್ಕೊಂಡು ಹೋಗುತ್ತಾರೆ. ಹಿ ವಿಲ್ ಫಿಲ್ ಯು, ಹಿ ವಿಲ್ ಗಿವ್ ಯು ದಟ್ ಫುಲ್ನೆಸ್. ಹಾಲೆಲುಯ್ಯ, ಓ ದ ಮೆಷರ್, ದ ಫುಲ್ನೆಸ್ ದಟ್ ವಾಸ್ ಇನ್ ಕ್ರೈಸ್ಟ್. ಹಾಲೆಲುಯ್ಯ, ಹಿ ವಿಲ್ ಟೇಕ್ ಯು ಟು ದಟ್ ಮೆಷರ್. ಹೌ ಮೆನಿ ಆಫ್ ಹಿಸ್ ಡಿಸೈರ್, ಎಷ್ಟು ಜನರಿಗೆ ಆ ದಾಹ, ಆ ಆಸೆ ಇದೆ. ದೇವರೇ, ಕಳೆದ ವರ್ಷ ಇದ್ದ ಅನುಭವ ನನಗೆ ಸಾಕು, ಇವತ್ತು ನನಗೆ ಈ ವರ್ಷದಲ್ಲಿ ಇಂಥ ಅನುಭವ ನನಗೆ ಕೊಡು ಸ್ವಾಮಿ. Let me become a river, Lord, a river of the anointing. Hallelujah. Let my life become a river. Hallelujah. ಅನೇಕ ಜಾತಿಯಾದ ಮರಗಳು, ಜಾತಿಯಾದ ಮೀನುಗಳು, ರಾಶಿಯಾದ ಆಶೀರ್ವಾದಗಳನ್ನು ಕೊಡುವಂತಹ ನದಿ. ಓ ಲಾರ್ಡ್, hallelujah. Wherever this river goes, there is only prosperity. There is, hallelujah, ಅಲ್ಲಿ ಅಭಿವೃದ್ಧಿ ಇದೆ. ಈ ನದಿ ಎಲ್ಲೆಲ್ಲ ಹೋಗುತ್ತೋ, ಯಾರನ್ನ ಟಚ್ ಮಾಡುತ್ತೋ ಅಲ್ಲಿ ಅಭಿವೃದ್ಧಿ, ಯಾರನ್ನ ಈ ನದಿ ಮುಟ್ಟುತ್ತೋ ಅಲ್ಲಿ ಬೆಳವಣಿಗೆ. ಹಲ್ಲೆಲೂಯಾ. ಅಲ್ಲಿ ರೋಗಗಳು ವಾಸಿ ಆಗ್ತಾ ಇದೆ, ಜೀವ ಉಂಟಾಗ್ತಾ ಇದೆ. ಹಲ್ಲೆಲೂಯಾ. ಲಾರ್ಡ್, ಲೆಟ್ ಮಿ ಬಿಕಮ್ ದಟ್ ರಿವರ್ ಲಾರ್ಡ್. ನಾನು ಆ ನದಿ ಆಗಬೇಕಪ್ಪ. ನಾನು ಜೀವ ಕೊಡುವ ನದಿ ಆಗಬೇಕು, ಹೀಲಿಂಗ್ ಕೊಡುವ ನದಿ ಆಗಬೇಕು. ಕೇಳ್ರಿ, ನಿಮಗೆ ಕೊಡಲ್ಪಡುವುದು, ಕೇಳಿರಿ, ನಿಮಗೆ ಕೊಡಲ್ಪಡುವುದು. ಅಪ್ಪ, ಈ ದಿನದಲ್ಲಿ ಯಾರ್ಯಾರು ಕೇಳುತ್ತಾ ಇದ್ದಾರೋ ಎಲ್ಲರ ಮೇಲೆ ಈ ಒಂದು ಸುರಿಸುವಿಕೆ, ತುಂಬುವಿಕೆ, ಪ್ರವಾಹ, ನೀರು ಏರಿತು. ಓ ಜೀಸಸ್, ಆ ನೀರು ಏರಿತು. ಬೈಬಲ್ ಹೇಳ್ತಾ ಇದೆ, ನೀರು ಏರಿತ್ತು, ಅದು ತೊರೆಯಾಯಿತು, ಪ್ರವಾಹ ಆಯಿತು. ಹಲ್ಲೆಲೂಯಾ. ಈಜಾಡುವಷ್ಟು ತೊರೆ. ಓ ಹಾಲೆಲೂಯಾ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇಂತಹ ಒಂದು ಈಜಾಡುವ ಅನುಭವ, ನಿನ್ನಲ್ಲಿ ತೇಲಾಡುವ ಅನುಭವ, ನಿನ್ನಲ್ಲಿ ಮುಳುಗಿರುವ ಅನುಭವ, ನಿನ್ನಿಂದ ನಡೆಸಲ್ಪಡುವ ಅನುಭವ ಎಲ್ಲರದಾಗಲಿ. ಇವತ್ತಿನಿಂದ ಶುರುವಾಗಲಿ, ಈ ಬದಲಾವಣೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ಉನ್ನತವಾದ ಅನುಭವ ಎಲ್ಲಿಯೂ ಸಿಗಲಾರದ ಅನುಭವ, ಯಾವ ಕೂಟಗಳಲ್ಲಿಯೂ ಸಿಗಲಾರದ ಅನುಭವ. ಹಲ್ಲೆಲೂಯ. ದೇವರು ತಾನೇ ಕರ್ಕೊಂಡು ಹೋಗಿ ನಿಮಗೆ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ. ಆದ ಕಾರಣ ಇದನ್ನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ. ಎಜೀಕಿಯಲ್ ಕೈ ಹಿಡಿದು ಕರ್ಕೊಂಡು ಹೋದ, ಅಳತೆ ಮಾಡಿ ಕರ್ಕೊಂಡು ಹೋದ, ಅವನಿಗೆ ತೋರಿಸಿಕೊಟ್ಟ ಅದೇ ಪರಿಶುದ್ಧಾತ್ಮನು ನಿಮ್ಮನ್ನು ಕೂಡ ಕರೆಯುತ್ತಾ ಇದ್ದಾರೆ, ಕೈ ಹಿಡಿಯುತ್ತಾ ಇದ್ದಾರೆ. ಆತನ ಜೊತೆಗೆ ನೀವು ನಡೆಯುವುದಾದರೆ you will reach that river. Hallelujah. You will become that river. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.